ಎಲ್ರಿಗೂ ನಮಸ್ಕಾರ. ನಾನು ಮಾನಸ. ನಾನಿವತ್ತು ಕೆಲವೊಂದು ಒಳ್ಳೆ ಟಿಪ್ಸ್ಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ನಿಮ್ಮ ಟೈಮು ಮತ್ತು ಹಣನ ಕೂಡ ಸೇವ್ ಮಾಡೋದಕ್ಕೆ. ಸೊ ನೋಡೋಣ ಬನ್ನಿ. ಮೊದಲನೇದಾಗಿ, ಸಾಮಾನ್ಯವಾಗಿ ಇವಾಗ ಎಲ್ಲರೂ ಶೂನ ಯೂಸ್ ಮಾಡ್ತಾ ಇರ್ತಾರೆ, ಬಟ್ ಅದು ಕೆಲವು ಟೈಮಲ್ಲಿ ಸ್ಮೆಲ್ ಬರ್ತಾ ಇರುತ್ತೆ ಯೂಸ್ ಮಾಡಿ ಆದಮೇಲೆ. ಸೊ ಆ ಸ್ಮೆಲ್ ಬರೋದಕ್ಕೆ ಏನೆಲ್ಲ ಮಾಡ್ಬೋದು ಅಂತ ಹೇಳೋದಾದರೆ, ಮೊದಲನೇದಾಗಿ ಈ ಥರ ಒಂದು ಟಿಶ್ಯೂ ಪೇಪರ್ನ ನೀವು ತೊಗೋಬೇಕಾಗುತ್ತೆ. ಈ ಥರ ಟಿಶ್ಯೂ ಪೇಪರ್ನ ತೊಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಟೀ ಪೌಡರ್ನ ಹಾಕ್ಕೊಂಡು ಈ ಥರ ಅದನ್ನೆಲ್ಲದನ್ನು ಕವರಲ್ಲಿ ಪ್ಯಾಕ್ ಮಾಡಬೇಕಾಗುತ್ತೆ. ಇದಾದ ನಂತರ ಅದೆಲ್ಲ ಫ್ಲೇಮ್ ಹೊರಗಡೆ ಬರಬೇಕಲ್ವ, ಸೊ ಅದಕ್ಕೋಸ್ಕರ ಈ ಥರ ಹೋಲ್ ಮಾಡ್ಕೋಬೇಕಾಗುತ್ತೆ. ಸೊ 2 ಶೂಗೆ ಈ ಥರ 2 ಪ್ಯಾಕ್ ಮಾಡಿ ನಾನು ಇಟ್ಕೊಂಡಿದ್ದೀನಿ. ಇದಾದ ನಂತರ ನೋಡಿ, ಈ ರೀತಿ ಶೂನಲ್ಲಿ ಹಾಗೆ ಇಟ್ಟರೆ ಅದೆಲ್ಲದನ್ನು ಬ್ಯಾಡ್ ಸ್ಮೆಲ್ ಏನು ಬರುತ್ತೆ ಅದು ಆಲ್ಮೋಸ್ಟ್ ಹೋಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ಈ ಥರ ಸ್ಟೈನರ್ನ ಎಲ್ಲರೂ ಯೂಸ್ ಮಾಡ್ತಾ ಇರ್ತೀರಾ. ಸ್ಟೈನರ್ ಎಷ್ಟೇ ಕ್ಲೀನ್ ಮಾಡಿದ್ರೂ ನಾವು ಸ್ವಲ್ಪ ಅದು ಬ್ಲ್ಯಾಕ್ ಕಲರ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಒಂದು ಪಾತ್ರೆಗೆ 1 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ತೊಗೊಂಡು ಅದನ್ನು ಹಾಫ್ ಆನ್ ಅವರ್ ನೆನೆಸಿಡಬೇಕಾಗುತ್ತೆ. ಸೊ ನಾನು ಹಾಫ್ ಆನ್ ಅವರ್ ನೆನೆಸಿಟ್ಟಾದಮೇಲೆ ಈ ಥರ ಸ್ಟೀಲ್ ನಾರು ಇರುತ್ತಲ್ಲ, ಇದ್ರ ಸಹಾಯದಿಂದ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಬ್ಲ್ಯಾಕ್ ಇರುತ್ತಲ್ಲ ಅದೆಲ್ಲ ನೀಟಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಹೊಸದಾಗಿರೋ ಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಸಾಮಾನ್ಯವಾಗಿ ಪೆನ್ಗಳನ್ನ ಎಲ್ಲರೂ ಯೂಸ್ ಮಾಡ್ತಾ ಇರ್ತೀರಾ, ಬಟ್ ಅದರಲ್ಲಿ ತುಂಬಾ ಉಪಯೋಗಗಳಿದ್ದಾವೆ ಅಂತಲೇ ಹೇಳ್ಬೋದು. ಅದರಲ್ಲಿ ಒಂದು ಟಿಪ್ಸ್ನ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ಥರ ರೀಫಿಲ್ನ ತೆಗೆದುಬಿಟ್ಟು, ಇವಾಗ ಸಾಮಾನ್ಯವಾಗಿ ಸೂಜಿಗಳು ನಾವು ಎಲ್ಲೆಲ್ಲೋ ಬಿಸಾಕಿದ್ರೆ ಅಲ್ಲಿ ಇಲ್ಲಿ ಹೋಗುತ್ತೆ ಮತ್ತು ಹುಡುಕಬೇಕಾಗುತ್ತೆ. ಅದಾಗಬಾರ್ದು ಅಂತ ಹೇಳಿದ್ರೆ ಈ ಥರ ಒಳಗಡೆ ಹಿಂಗೆ ಸೇರಿಸ್ಕೊಂಡು ಕ್ಯಾಪ್ನ ಕ್ಲೋಸ್ ಮಾಡಿದ್ರೆ ನಮಗೆ ಯಾವಾಗ ಬೇಕೋ ಆವಾಗ ಸೂಜಿಗಳನ್ನ ತಗೊಂಡು ರೀಯೂಸ್ ಮಾಡ್ಕೋಬೋದು ನೋಡಿ. ಮತ್ತೊಂದು ಟಿಪ್ಸ್ನ ತಿಳಿಸ್ತಾ ಇದ್ದೀನಿ. ಈ ಥರ ಪೇಪರ್ಗಳು ಅಲ್ಲಲ್ಲೇ ಬಿಸಾಕಿರ್ತೀವಿ, ಇಂಪಾರ್ಟೆಂಟ್ ಇರುತ್ತೆ, ಅಥವಾ ಯಾವುದಾದ್ರೂ ಶೀಟ್ಸ್ಗಳಾಗಿರ್ಬೋದು, ಇದೆಲ್ಲದನ್ನು ನೋಡಿ ಈ ರೀತಿ ಒಂದು ಕಡೆ ಸೇರಿಸ್ಬಿಟ್ಟು ಈ ಪೆನ್ ಕ್ಯಾಪ್ ಏನಿರುತ್ತೆ ಇದ್ರ ಸಹಾಯದಿಂದ ಹೀಗೆ ಲಾಕ್ ಮಾಡಿದ್ರೆ ಅದು ಒಂದು ಕ್ಲಿಪ್ ಥರನೇ ಯೂಸ್ ಮಾಡುತ್ತೆ. ತುಂಬ ಚೆನ್ನಾಗಿಯೂ ಕೂಡ ಇರುತ್ತೆ, ಇದು ಹಾಳಾಗೋದಿಲ್ಲ ನೋಡಿ. ಈಗ ಎಲ್ಲರೂ ಫಂಕ್ಷನ್ಗಳಿಗೆ ಹೋಗ್ತಾನೆ ಇರ್ತೀರಾ. ಫಂಕ್ಷನ್ಗೆ ಹೋಗಬೇಕು ಅಂದರೆ ಬೇಗ ರೆಡಿ ಆಗಬೇಕು, ಮತ್ತು ವಸ್ತುಗಳು ಅಷ್ಟೇ ಸೇಫಾಗಿ ಕೂಡ ಇರಬೇಕು. ಈ ಥರ ಬಾಕ್ಸ್ಗಳು ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಇದ್ದೇ ಇರುತ್ತೆ. ಯಾವ್ದಾರ ಸ್ವೀಟ್ಸಿಗೆ ಅಥವಾ ಏನಕ್ಕಾದ್ರೂ ಪರ್ಚೇಸ್ ಮಾಡಿರ್ತೀರ. ಸೊ ಈ ಥರ ಬಾಕ್ಸಲ್ಲಿ ನಾವು ಯಾವ ಬ್ಯಾಂಗಲ್ ಯೂಸ್ ಮಾಡ್ತೀವಿ ಆ ಬ್ಯಾಂಗಲ್ನ ಈಗ ಇಟ್ಕೊಂಡು ಅದನ್ನ ಲಾಕ್ ಮಾಡಿ ಸೇಫಾಗಿ ಇಟ್ಕೊಂಡ್ರೆ ಬ್ಯಾಂಗಲ್ ಡ್ಯಾಮೇಜು ಆಗೋದಿಲ್ಲ, ಮತ್ತು ನಮಗೆ ಫಂಕ್ಷನ್ಗೆ ಬೇಕಾದಾಗ ಈಸಿಯಾಗಿ ಸಿಗ್ತಾ ಹೋಗುತ್ತೆ ಅದು. ನಿಮಗೆ ಈ ಟಿಪ್ಸ್ ಯೂಸ್ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಟಿಪ್ಸ್ನ ನೋಡೋಣ ಬನ್ನಿ ನೋಡಿ. ಇವಾಗ ಸಾಮಾನ್ಯವಾಗಿ ಬೇಳೆಗಳೆಲ್ಲ ತುಂಬಾ ಹುಳ ಬರ್ತಾ ಇರುತ್ತೆ. ಎಷ್ಟಂತ ಫ್ರಿಡ್ಜಲ್ಲಿ ಇಡೋದಕ್ಕಾಗುತ್ತೆ, ಡೈಲಿ ಯೂಸ್ ಮಾಡೋದಕ್ಕೆ ಇಟ್ಕೊಂಡಿರ್ತೀವಿ ಈ ಥರ ಸ್ಟೋರೇಜ್ ಬಾಕ್ಸಿಗೆ ಹಾಕ್ಬಿಟ್ಟು, ಆದ್ರೂ ಹುಳ ಬರುತ್ತೆ. ಸೊ ಈ ಹುಳ ಬರದೇ ಇರೋದಕ್ಕೆ ಅವಾಯ್ಡ್ ಮಾಡೋದಕ್ಕೆ ನಾವು ಸಾಮಾನ್ಯವಾಗಿ ಬೆಳ್ಳುಳ್ಳಿ ಸಿಪ್ಪೆನ ತೆಗೆದು ಯೂಸ್ ಮಾಡ್ತಾ ಇರ್ತೀವಿ, ಬಟ್ ಈ ಸಿಪ್ಪೆನ ಬಿಸಾಕೋದು ಬೇಡ. ಈ ಬೇಳೆ ಇರುತ್ತಲ್ಲ, ಎಲ್ಲ ಥರ ಬೇಳೆಗಳಿಗೂ ಅಷ್ಟೇ ಈ ಒಂದು ಸಿಪ್ಪೆನಲ್ಲಿ ಮಧ್ಯಭಾಗದಲ್ಲಿ ಇರುತ್ತಲ್ಲ, ಸೊ ಅದನ್ನು ಹಾಕ್ಕೊಂಡ್ರೂ ಸಾಕಾಗುತ್ತೆ, ಅಥವಾ ಸಿಪ್ಪೆನೂ ಇದ್ರ ಜೊತೆಗೆ ನಾವು ಸೇರಿಸ್ಕೊಂಡು ಯೂಸ್ ಮಾಡ್ಕೋಬೋದು. ಬಟ್ ಸಿಪ್ಪೆ ಹೆವಿ ಅನಿಸಿದ್ರೆ ಮಧ್ಯಭಾಗದಲ್ಲಿ ಕಡ್ಡಿ ಥರ ಇರುತ್ತಲ್ಲ ಬೆಳ್ಳುಳ್ಳಿನಲ್ಲಿ, ಅದನ್ನು ಸೇರಿಸ್ಕೊಂಡು ಯೂಸ್ ಮಾಡ್ಕೋಬೋದು. ಒಮ್ಮೆ ಹೀಗೆ ಟ್ರೈ ಮಾಡಿ ನೋಡಿ, ಹುಳಗಳು ಆಗೋದಿಲ್ಲ, ಆದಷ್ಟು ಅವಾಯ್ಡ್ ಆಗ್ತಾ ಹೋಗುತ್ತೆ. ಈ ಎಲ್ಲ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಡಿಫ್ರೆಂಟ್ ಆಗಿರುವಂಥ ಟಿಪ್ಸ್ನ ನಿಮಗೆ ತಿಳಿಸ್ತಾ ಇರ್ತೀನಿ.